ವೀಕ್ಷಕರೆಲ್ಲರಿಗೂ ಆದರದ ಸ್ವಾಗತ ಪಿಂಟು ಚಾನಲ್ಗೆ. ನಾನು ನಿಮಗೆ ಸಾಮಾನ್ಯವಾಗಿ ಡಿ-ಮಾರ್ಟ್ ಶಾಪಿಂಗ್ನ ನಾನು ಮ್ಯೂಸಿಕಲ್ಲಿ ನಿಮಗೆ ಸಾಮಾನ್ಯವಾಗಿ ಹಾಕ್ತಾಯಿದ್ದೆ. ಬಟ್ ಇವತ್ತು ಚಿಕ್ಕಪೇಟೆಯಲ್ಲಿ, ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಕೆಲವೊಂದು ಬ್ರಾಸ್ ಮತ್ತು ಹಿತ್ತಾಳೆ ಆ ಥರ ಐಟಮ್ಗಳನ್ನ ತಂದಿರುವಂಥದ್ದು ಶಾಪಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನನ್ನ ಅಲ್ಲಿ ನಿಮಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ, ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ಟೋರ್ಗಳಲ್ಲಿ. ಅದಕ್ಕೆ ಕೆಲವೊಂದು ಸರಿ ಅವಕಾಶ ಕೊಡೋದಿಲ್ಲ, ಅಂಗಡಿಯವರು ಸ್ವಲ್ಪ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಹಾಗಾಗಿ ನಾನು ಏನು ತೊಗೊಂಡು ಬಂದೆ, ನಿಮಗೊಂದು ಹಬ್ಬ ಅಂತ ಅಂದಮೇಲೆ ಪರ್ಚೇಸಿಂಗು ಎಲ್ಲ ಆಸೆ ಇರುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಎಷ್ಟು ಎಲ್ಲಿ ಹೇಗೆ ತೊಗೋಬೇಕು, ಯಾವ ರೀತಿ ತೊಗೊಬೇಕು, ಯಾವ ರೀತಿ ಆರ್ಗಿನ್ ಮಾಡಬೇಕು ಅನ್ನೋದೆಲ್ಲ ಕೆಲವೊಂದು ಸಜೆಷನ್ ಎಲ್ಲ ಸಿಗ್ಬೋದು ಈ ಒಂದು ವಿಡಿಯೋದಲ್ಲಿ ಅಂದ್ಕೊತೀನಿ. ನಾನು ಏನು ತೊಗೊಂಡೆ ಅಂತ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಇಟ್ಟಿದ್ದೀನಿ. ನಿಮಗೆ ಫಸ್ಟ್ ಬಂದು ನಾನು ತೋರಿಸ್ತೀನಿ ನಿಮಗೆ. ಈ ಒಂದು ದೀಪ ಕಂಬ, ಈ ದೀಪ ಕಂಬದಲ್ಲಿ ಬಂದು ನಿಮಗೆ ನೋಡ್ತಾ ಇರ್ಬೋದು ನೀವು, ಈ ಯೂನಿಕ್ ಆಗಿದೆ ಈ ಒಂದು ಡಿಸೈನು. ಶಂಕು ಮತ್ತು ಇದು ಶಂಕು ಮತ್ತು ಚಕ್ರ ಅದೆರಡು ನಿಮಗೆ ಕಾಣಿಸ್ತಾ ಇರ್ಬೋದು. ನಿಮಗೆ ಈ ರೀತಿ ಒಂದು ಫೇರ್ನ ನಾನು ತೊಗೊಂಡಿದ್ದೀನಿ, ಯೂನಿಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಡಿಸೈನು ತುಂಬ ಲೆಂತಿ ಇದೆ, 1.5 ಅಡಿ ಇದೆ ಈ ಒಂದು ಕಂಬ. ಇದು ಬ್ರಾಸು, ಪ್ಯೂರ್ ಬ್ರಾಸು. ಮತ್ತು ಒಳಗಡೆ ಪಾಲಿಷಿಂಗ್ ಏನಿಲ್ಲ, ಮೇಲ್ಗಡೆ ಮಾತ್ರ ಪಾಲಿಷಿಂಗ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಡಿಸೈನ್ ಇದೆ, ಮತ್ತು ಹೀಗೆ ಇಲ್ಲಿ ಡಿಫ್ರೆಂಟ್ ಆಗಿರೋಂಥ ಡಿಸೈನ್ ಬಂದಿದೆ, ನಾರ್ಮಲ್ ಥರ ಡಿಸೈನ್ ಇಲ್ಲ. ಮತ್ತು ಇಲ್ಲಿ ಹೊಸ ಬಟ್ಲು ತುಂಬ ಆಳವಾಗಿದೆ, ಒಂದು ಎಣ್ಣೆ ಎಲ್ಲ ಬಿಟ್ಟಾಗ ತುಂಬ ಹೊತ್ತು ಹುರಿಯಬಹುದು, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಾ ಇರೋದು ಇದು ಮೇಲ್ಗಡೆ ಪಿಕಾಕ್ ಇರುತ್ತೆ. ಹಾಗೆ ಮತ್ತು ನಾರ್ಮಲ್ ಥರ ಈ ಇದು ಕಳಶದ್ದು ಆ ಥರ ಒಂದು ಡಿಸೈನ್ ಇರ್ಬೋದು ಈ ಥರ. ಆದರೆ ಇದು ಸಾಮಾನ್ಯವಾಗಿ ನಾವು ಸಿಲ್ವರ್ ಐಟಮ್ಸಲ್ಲಿ ಕಾಣಿಸುತ್ತೆ ಈ ಥರದ್ದು ಶಂಕು ಮತ್ತು ಚಕ್ರ ಡಿಸೈನು. ಹಿತ್ತಾಳೆಯಲ್ಲಿ ಇತ್ತೀಚೆಗೆ ಟ್ರೆಂಡು. ನನ್ನ ಹತ್ರ ಈ ಥರ ಒಂದು ಕಲೆಕ್ಷನ್ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಈ ಥರದನ್ನು ಇವತ್ತು ಸರಿ ಚೂಸ್ ಮಾಡಿದೆ. ತುಂಬ ವೆಯ್ಟ್ ಇದೆ ನೋಡಿ. ಅದು ಶಂಕು, ಇದು ಚಕ್ರ ಕಾಣಿಸ್ತಾ ಇದೆಯಲ್ಲ, ಚಕ್ರ. ಇದು ಅಪ್ರಾಕ್ಸ್ 2.5 kg ಇದೆ. ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇದೆ, ಅದು 2.5 kg ಲೆಂತ್ ಇದೆ ನೋಡಿ. ಸಾರಿ, kg ಲೆಂತ್ ಬಂದು 1.5 ಅಡಿ ಬರುತ್ತೆ. ಇದಕ್ಕೆ ಎಷ್ಟು 3,000 ಹೇಳಿದರು, 2,900 ಚಿಲ್ಲರೆ ಹೇಳಿದ್ದು. ಬಟ್ ಅದಕ್ಕೆ ನಾನು ಆರ್ಗಿನ್ ಮಾಡಿ 2,400 ಕೊಟ್ಟೆ. ಅದು ಜಾಸ್ತಿನ ಕಡಿಮೆನೋ ಗೊತ್ತಾಗ್ತಾ ಇಲ್ಲ, ಕಮೆಂಟ್ಸಲ್ಲಿ ತಿಳಿಸಿ. ಜಾಸ್ತಿ ಆಗಿದೆಯೋ ಕಮೆಂಟ್ಸಲ್ಲಿ ಬಂದ್ಬಿಟ್ಟು ವಾರ್ಗಿನ್ ಮಾಡಬೇಕು. ವಾರ್ಗಿನ್ ಮಾಡಲಿಲ್ಲ ಅಂತಂದ್ರೂ ಸಹ ಆ ಒಂದು ಐಟಮ್ಸ್ಗಳು ಕೇಳಿದಷ್ಟು ನಮ್ಗೆ ಕೊಟ್ಟು ಬರಬೇಕಾಗುತ್ತೆ. ಈ ಹಬ್ಬ ಟೈಮಲ್ಲಿ ಜಾಸ್ತಿನೇ ಇಟ್ಕೊಂಡಿರ್ತಾರೆ ರೇಟನ್ನು. ಹಾಗಾಗಿ ನಾವು ಆದಷ್ಟು ಚಿಕ್ಕಪೇಟೆ ಅಂದ ತಕ್ಷಣ ವಾರ್ಗಿನ್ ಅದು ಮೈಂಡ್ ಸೆಟ್ಟಲ್ಲಿ ನಾವು ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಪ್ರಾಡಕ್ಟ್ಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗೆ ಕೆಲವೊಂದು ಪುಟ್ಟ ಪ್ಲೇಟ್ಸಸ್ಸು, ಈ ಒಂದು ಪ್ಲೇಟು ದೀಪ ಕೆಳಗಡೆ ಡೈಲಿ ವೇರ್ಗೆ ಇರಲಿ ಅಂತ ಹೇಳಿ ತೊಗೊಂಡಿದ್ದು. ಇದು ಬಂದು 100 ರೂಪೀಸ್ ಹೇಳಿದ್ರು, ಬಟ್ ನಾನು ಒಂದೊಂದಕ್ಕೆ 80 ರೂಪೀಸ್ ಕೊಟ್ಟೆ, ಸೇರು ಇರಲಿ ಅಂತ. ಇನ್ನೊಂದು ಯೂನಿಕ್ ಈ ಒಂದು ಬಿಂದಿಗೆ, ತಾಮ್ರದ್ದು ಇದು ಕಾಪರ್ ಬಿಂದಿಗೆ. ಈ ಕಾಪರ್ ಬಿಂದಿಗೆ ನೋಡಿ ಇಷ್ಟು ಹೈಟ್ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಮೀಡಿಯಮ್ ಒಂದು ಬಿಗ್ ಸೈಜಸ್ ಇದು, ಪ್ಯೂರ್ ಕಾಪರು. ಇದು 2.25 kg ಇದೆ, 2.25 kg ಬಿಂದಿಗೆ ಇದು. ಇದರಲ್ಲಿ ಅಂದರೆ ಲಕ್ಷ್ಮಿನ ಕೂಸಿದ್ರೆ ತುಂಬ ಒಳ್ಳೆಯದು. ನನ್ನ ಹತ್ರ ಸಿಲ್ವರ್ ಬಿಂದಿಗೆ ಇಲ್ಲ, ಹಾಗಾಗಿ ತಾಮ್ರ ತುಂಬ ಶ್ರೇಷ್ಠ ಅಂತ ಹೇಳಿ ತಾಮ್ರನೇ ತೊಗೊಂಡೆ. ಹಿತ್ತಾಳೆ ಅಷ್ಟು ತೊಗೊಳಕ್ಕೆ ಇಷ್ಟಪಡಲಿಲ್ಲ, ತಾಮ್ರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾಂಪ್ರದಾಯಿಕವಾಗಿ
ಹೇಳುವಂಥದ್ದು ಏನಪ್ಪ ಅಂದರೆ ತಾಮ್ರ ಮತ್ತು ಸಿಲ್ವರಲ್ಲಿ ಆದಷ್ಟು ಕಲಶನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ. ನನಗೆ ತಾಮ್ರ ಅಂದರೆ ಇಷ್ಟ, ಹಾಗಾಗಿ ತೊಗೊಂಡೆ. ಸಿಲ್ವರ್ ನೋಡೋಣ ನೆಕ್ಸ್ಟ್ ಟೈಮು. ಇದು ಈ ಥರ ಇದೆ, 2.25 kg ಇತ್ತು. ಇದಕ್ಕೆ ಅವರು 2,000 ರೂಪಾಯಿ ಹೇಳಿದ್ರು, ಬಟ್ ಅದು ಕಡಿಮೆನೂ ಮಾಡಿಕೊಳ್ಳಿಲ್ಲ ಅವರು. kg 850 ರೂಪಾಯಿನೂ ಹೇಳಿದ್ದವರು. ಎಷ್ಟು ಬಾರ್ಗಿನ್ ಮಾಡಿದ್ರು, ಇದಕ್ಕೆ ಮಾತ್ರ 1 ರೂಪಾಯಿನೂ ಸಹ ಬಿಡಲಿಲ್ಲ ಅವರು. ತುಂಬ ರಿಕ್ವೆಸ್ಟ್ ಮಾಡಿದೆ, ತುಂಬ ಬಾರ್ಗಿನ್ ಮಾಡಿದೆ, ಬಟ್ ಬಿಡಲಿಲ್ಲ ಈ ಒಂದು ಬಿಂದಿಗೆಗೆ. ಇದು ಬಂದು ಇಷ್ಟು 2,000 ರೂಪಾಯಿ ತೊಗೊಂಡಿದ್ದು. ನೆಕ್ಸ್ಟ್ ಇದೊಂದು ಸ್ಟ್ಯಾಂಡ್. ಸಾಮಾನ್ಯವಾಗಿ ಈ ಒಂದು ಸ್ಟ್ಯಾಂಡ್ ಇಷ್ಟು ಮಾತ್ರ ಇರುತ್ತೆ. ಈ ಕಡೆ ಕೈ ಕಾಲು ನಾವು ಕಟ್ಟಬೇಕಾದ್ರೆ ಅಷ್ಟು ಸಪೋರ್ಟು ಸ್ಟ್ಯಾಂಡ್ ಸಿಗ್ತಾ ಇರಲಿಲ್ಲ. ಆದರೆ ಲಾಸ್ಟ್ ಇಯರಿಂದ ನಾನು ನೋಡಿದ್ದೆ, ಬಟ್ ತೊಗೊಂಡೋಗೋಕ್ಕಾಗಿರಲಿಲ್ಲ. ಈ ಸರಿ ಈ ಒಂದು ಸ್ಟ್ಯಾಂಡು ನಾನು ಹೋಗಿ ಅಲ್ಲೇ ಪರ್ಚೇಸ್ ಮಾಡಿದೆ. ಇಲ್ಲಿ ನಾವು ಹೂವೆಲ್ಲ ಹಾಕೊಳ್ಳೋದಕ್ಕೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಮತ್ತು ನಾವು ಅಮ್ಮನವ್ರನ್ನ ಕೂರಿಸಿದಾಗ ಇಲ್ಲಿ ನಾವು ಕೈಗಳನ್ನು ಕಟ್ಕೊಳ್ಬೋದು ಮತ್ತು ಕಾಲುಗಳನ್ನು ನಾವು ಈ ರೀತಿ ಶೇಪಲ್ಲಿ ಕಟ್ಬೋದು. ಇದು ಎಕ್ಸ್ಟ್ರಾ ಇತ್ತೀಚೆಗೆ ಸ್ವಲ್ಪ ಇದು ಟ್ರೆಂಡಿಂಗಲ್ಲಿದೆ. ಸಾಕಷ್ಟು ಅಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಚಿಕ್ಕಪೇಟೆಯಲ್ಲಿ ಚೀಪೆಸ್ಟ್ ಅಂತ ಅನ್ನಿಸ್ತು. ಯಾಕೆಂದರೆ ಕೆಲವೊಂದು ಆನ್ಲೈನಲ್ಲಿ ಕೆಲವೊಂದು ಮಾರ್ತಾ ಇರಬೇಕಾದ್ರೆ ಕ್ವಾಲಿಟಿ ಮೇಲೆ ಹೋಗುತ್ತೆ, ಅದನ್ನು ಡಿಸೈಡ್ ಮಾಡ್ಬೋದು. ಬಟ್ ಇದು ತುಂಬ ಕ್ವಾಲಿಟಿ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ. ಅದು 2,500 2,000 ಆ ಥರ ಎಲ್ಲ ಹೇಳಿದ್ದುಂಟು. ಬಟ್ ನಾನು ಇಲ್ಲಿ ಹೋಗಿ ನೋಡಿದಾಗ ಅಲ್ಲಿ ನಾನು ಹೊರಗಡೆ ಇನ್ನೊಂದು ಕಡೆ 1-2 ಅಂಗಡಿಯಲ್ಲಿ ಕೇಳಿದಾಗ 1,000ವರೆಗೂ ಹೇಳಿದ್ರು. 1,500 1,200 ಆ ರೇಂಜು ಬಾರ್ಗಿನ್ ಮಾಡಿದ್ರೂ ಸಹ ಅದು 1,000 ಎಬೋನೇ ಹೇಳ್ತಾ ಇದ್ದಿದ್ದು, ಕೊಡ್ತಿರಲಿಲ್ಲ. ಬಟ್ ಚಿಕ್ಕಪೇಟೆಯಲ್ಲಿ ನಾನು ಇದನ್ನು 600ಗೆ ತೊಗೊಂಡು ಬಂದೆ. ಇದನ್ನು ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಇದೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫ್ಲವರ್ಸು ಮತ್ತು ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಸ್ಟ್ರೆಂತ್ಗೆ ಇಲ್ಲಿ ಹೂವೆಲ್ಲ ಕಟ್ಕೊಳ್ಳೋಕ್ಕೆ ಯೂಸ್ ಆಗ್ಬೋದು. ಇಲ್ಲಿ ಬಿಂದಿಗೆನ ಇಟ್ಟಾಗ ಇಲ್ಲಿ ಈ ಕಡೆ ಮತ್ತು ಈ ಕಡೆ ಕೈಗಳು ಇಲ್ಲಿ ತುಂಬ ಸ್ಟ್ರಾಂಗ್ ಇದೆ. ನೋಡ್ತಾ ಇರ್ಬೋದು, ತುಂಬ ಸ್ಟ್ರಾಂಗ್ ಇದೆ. ತುಂಬ ನನಗೆ ತೊಗೊಂಬರೋದಕ್ಕೆ ತುಂಬ ವೆಯ್ಟು ಸಿಕ್ಕಾಪಟ್ಟೆ ಹಿಂಸೆ ಆಯಿತು. ಸಖತ್ತು ಸ್ಟ್ರಾಂಗ್ ಇದೆ, ವೆಯ್ಟ್ ಇದೆ ತುಂಬ. ಹಾಗಾಗಿ ನಾನೀಗ ಬಿಂದಿಗೆ ಹಾಕ್ತೀನಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ನೋಡಿ. ತುಂಬ ಸ್ಟ್ರೆಂತಾಗಿ ಕೂತ್ಕೊಳ್ತಾ ಇದೆ. ಇನ್ನು ಅದು ಈ ಖಾಲಿ ಬಿಂದಿಗೆ ಇದು ಸ್ಟ್ರೆಂತಾಗಿದೆ ಅಂತ ಅಂದ್ರೂ ನೆಕ್ಸ್ಟ್ ಇದಕ್ಕೆ ನಾವು ನೀರೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ. ಈ ಒಂದು ಯೂನಿಕ್ಕಾಗಿ ನನ್ನ ಹತ್ರ ಸ್ಟ್ಯಾಂಡ್ ತೊಗೊಂಡಿದ್ದಿದ್ದಿಲ್ಲ, ಹಾಗೆ ಬಿಂದಿಗೆಲಿ ಕೂರಿಸ್ತಾ ಇದ್ದೆ ಚಿಕ್ಕ ಚಂಬಲ್ಲಿ. ಫಸ್ಟ್ ಟೈಮ್ ಇವಾಗ ಒಂದು ಈ ಬಿಂದಿಗೆ ತೊಗೊಂಡು ಮತ್ತು ವಿತ್ ಅದು ಶೇಪು ಸ್ವಲ್ಪ ದೊಡ್ಡದು ಇವಾಗ ಕರೆಕ್ಟಾಗಿ ಬೇಕು ಅಂತ ಹೇಳಿ ಬಿಂದಿಗೆ ತೊಗೊಂಡ್ಮೇಲೆ ಈ ಸ್ಟ್ಯಾಂಡ್ ತೊಗೊಂಡೆ, ಕರೆಕ್ಟಾಗಿ ಕುತ್ಕೊಳ್ಳೋಕ್ಕೆ ಮೆಜರ್ಮೆಂಟು ಬೇಕಂತೇಳಿ. ಇದೇ ಕಾರಣಕ್ಕೆ ಈ ಒಂದು ಸೈಜ್ ಬಿಂದಿಗೆ ತೊಗೊಂಡಿದ್ದು. ಚಿಕ್ಕ ಸೈಜ್ ನಾನು ತೊಗೊಳ್ಳಿಲ್ಲ, ಸ್ಟ್ಯಾಂಡ್ಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿ. ಕಾಣಿಸ್ತಾ ಇರ್ಬೋದು ನಿಮಗೆ. ವಾರ್ಗಿನ್ ಮಾಡಬೇಕು ನಾವು, ಅವ್ರು ಹೇಳ್ತಾರೆ. ಅವರು ಹೇಳಿದ್ದು ರೇಟು ಈಗ ಎಕ್ಸಾಂಪಲ್ಲು 1000 ಅಂದರೆ ನಾವು 500ಇಂದ ಅವ್ರಿಗೆ ನಾವು ಕೇಳ್ಕೊಂಡು ಬಂದರೆ ಅವರೇ ಹೆಜ್ಜೆಗೆ ನಿಂತ್ಕೊಳ್ತಾರೆ. ಹಾಗಾಗಿ ನಾವು ಎಷ್ಟು ಮಾಡ್ತೀವಿ ವಾರ್ಗಿನ ಅಷ್ಟು ಒಳ್ಳೆಯದು. ಆ ಥರ ಬಾರ್ಗಿನ್ ಮಾಡಿದಾಗ ನಮಗೆ ಬೇಕಾದ ಬೆಲೆಯಲ್ಲಿ ಅವ್ರು ಕೊಟ್ಟರೆ ಸಿಗುತ್ತೆ. ಕೆಲವೊಂದು ಕಡೆ ಕೊಡೋದಿಲ್ಲ, ಅಂಥವ್ರ ಹತ್ರ ನಾವು ವಾದ ಮಾಡೋದಕ್ಕೂ ಆಗೋದಿಲ್ಲ. ಸ್ವಲ್ಪ ಕೊಡ್ತಾರೆ ಅನ್ನೋ ಒಂದು ಮೂಮೆಂಟ್ ಇದ್ದಾಗ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ದೀಪ ಆ್ಯಕ್ಚುಲಿ ನನಗೆ ತುಂಬ ಈ ದೀಪಕಂಬ ತುಂಬ ಇಷ್ಟ ಆಯಿತು. ಈ ಒಂದು ಚಕ್ರ ಮತ್ತು ಇದರದ್ದು ಶಂಕು ಡಿಸೈನು. ಈ ಒಂದು ಪ್ರಾಡಕ್ಟ್ಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹಾಗೆ ನಾನು ಕೊಟ್ಟಿರುವಂಥ ಈ ಒಂದು ಬೆಲೆ ಹೆಚ್ಚು ಕಡಿಮೆ ಆಗಿದೆಯಾ ದಯವಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟು ಮಾತ್ರ.
ವಿಷಯನ ಶೇರ್ ಮಾಡಬೇಕಾಗಿತ್ತು, ಹಾಗಾಗಿ ಶೇರ್ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಸ್ಪೆಷಲ್ಲಾಗಿ ಆಸೆ ಪಡ್ತಾರೆ ಹೆಣ್ಮಕ್ಳು, ಡೆಕೋರೇಷನ್ಗೆ ಕೆಲವೊಂದು ಐಟಮ್ಸ್ಗಳನ್ನು ಹೊಸದಾಗಿ ತಗೊಂಡು ಹಬ್ಬವನ್ನು ಖುಷಿಯಾಗಿ ಮಾಡೋದಕ್ಕೆ. ಹಾಗೆ ಎಲ್ಲರೂ ಹಾಗೆ ವರಲಕ್ಷ್ಮಿ ಹಬ್ಬನ ಖುಷಿ ಖುಷಿಯಾಗಿ ಮಾಡಿ ಎಲ್ಲರಿಗೂ ಆ ತಾಯಿ ಒಳ್ಳೆಯದನ್ನು ಮಾಡಲಿ, ಅಷ್ಟೈಶ್ವರ್ಯಗಳನ್ನು ಕೊಡಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋ ವಿಷಯ ಇಷ್ಟದ್ದಾಗಿತ್ತು. ಆದಷ್ಟು ಎಷ್ಟು ತಿಳಿಸೋಕ್ಕೆ ಸಾಧ್ಯ ಅಷ್ಟನ್ನು ನಾನು ತಿಳಿಸಿದ್ದೀನಿ. ಇನ್ನೊಮ್ಮೆ ಹೋದಾಗ ಆ ಒಂದು ಸ್ಟೋರ್ಗಳದ್ದು ವೀಡಿಯೋಸ್ ನಾನು ಮಾಡ್ತೀನಿ. ಈ ಒಂದು ಇದಕ್ಕೆ ಅವ್ರು ಕೊಡಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿದೆ. ಬಟ್ ಈ ಒಂದು ಹಬ್ಬ ಟೈಮಿಂಗ್ಸಲ್ಲಿ ಅವರಿಲ್ಲ, ನಮ್ಮದೇ ಒಂದು ಸಪ್ರೇಟಾಗಿ ಯೂಟ್ಯೂಬ್ ವೀಡಿಯೋಸ್ ಇದೆ, ಅಲ್ಲಿ ನೋಡ್ತಾರೆ ಅಂತ ಹೇಳಿ ನಮ್ಗಳಿಗೂ ಸಹ ಅದು ಅವಕಾಶ ಕೊಡೋದಿಲ್ಲ. ಕೆಲವೊಂದು ಅಂಗಡಿಯಲ್ಲಿ, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಅಂಗಡಿಯಲ್ಲಿ ಈ ಒಂದು ವೀಡಿಯೋಸ್ ನಿಮಗಳಿಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಶಾಪಿಂಗ್ ವೀಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.